ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಕಳಿಸ್ಕೊಟ್ಟಿದ್ದಾರಲ್ಲ ವಾಟ್ಸಪ್ಗೆ, ಸೇಲ್ ಇದೆ ಅಂತ. ಹೌದು. ಏನೈತ್ರಿ ಸರ್ ಮಾಡಲು? ಅದು 2010 ಲಾಸ್ಟ್ 11. 2010 ಲಾಸ್ಟ್ 11 ಮಾಡಲ್ ಐತ್ರಿ? ಹೌದು. ಓಕೆ ಸರ್. ಓನರ್ ಎಷ್ಟಾಗಿದ್ದಾರೆ ಸರ್ ತಾವು ಗಾಡಿಗೆ? 3 ಓನರ್ ಆಗಿದೆ. ಓಕೆ, ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ. ಹೌದು. ಓಕೆ. ರನ್ನಿಂಗ್ ಎಲ್ಲ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 134 ಒರಿಜಿನಲ್. 1,34,000 ಒರಿಜಿನಲ್, ಜೆನ್ಯೂನ್ ರನ್ನಿಂಗ್, ರೆಕಾರ್ಡೆಡ್, ಶೋರೂಮ್ ಹಿಸ್ಟ್ರಿನ? ಹೌದು. ಓಕೆ ಸರ್. ಟೈರ್ ಕಂಡೀಷನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಟೈರ್ ಒಂದು 60% ಇದೆ. ಹೌದಾ? 4 ಟೈರ್. ಹಾಂ. ಓಕೆ. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ? ಇಂಜಿನ್ ಕಂಡೀಷನ್ ಇದೆ ಬೈ, ಬಾಡಿಯು ಕಂಡೀಷನ್ ಇದೆ, ಮತ್ತೆ ಗ್ರೌಂಡ್ ಸಣ್ಣ ಪುಟ್ಟ ಟಿಂಕರಿಂಗ್ ಕೆಲಸ ಇದೆ ಒಳಗೆ, ಫ್ರಂಟ್ ಅಲ್ಲಿ ಇದೆಯಾ? ಮಾತ್ರ. ಹೌದು. ಓಕೆ. ಸಣ್ಣ ಪುಟ್ಟ ಟಿಂಕರಿಂಗ್ ಕೆಲಸ ಇದೆ ಫ್ರಂಟ್ ಗ್ರೌಂಡ್ ಅಲ್ಲಿ. ಓಕೆ. ಅದು 8 ಸೀಟರ್. ಗಾಡಿ ಬಾಡಿ ಒಳಗಡೆ ಇದೆಯಾ ಇಂಟೀರಿಯರಲ್ಲಿ? ಹೌದು. ಒಳಗಡೆ ಹಿಂದ್ಗಡೆ ಅಲ್ಲ, ಮುಂದ್ಗಡೆ ಅದು ಫ್ರಂಟ್ ಅಲ್ಲಿ, ಫೀಲ್ಡ್ ಅಲ್ಲಿ. ಓಹೋ, ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ಮತ್ತೆ ರೀಪೇಂಟು, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿಂಗ್ ಎಲ್ ಜಂಪು ಈ ಥರ ಏನಿಲ್ಲ ಅಲ್ಲ ಸರ್? ಇಲ್ಲ ಯಾವ ತರ ಇಲ್ಲ, ಒರಿಜಿನಾಲಿಟಿ ಇಲ್ಲ, ಎಲ್ಲ ಗ್ಲಾಸ್ ಎಲ್ಲ ಒರಿಜಿನಾಲಿಟಿ, ಯಾವ್ದು ಎಷ್ಟು ಇದಿಲ್ಲ, ರಿಪೀಟೆಡ್ ಅಲ್ಲ. ಕ್ಲಾಸ್ ಮಿರರ್ ಆಗಿರ್ಬೋದು ಎಲ್ಲ ಒರಿಜಿನಾಲಿಟಿ ಇದೆ? ಹೌದು. ಓಕೆ ಸರ್. ಮತ್ತೆ ಇದು 5 ಸೀಟರ್ ವೆಹಿಕಲ್ಲ 7+1 8 ಸೀಟ್ರಾ? ಅದು 8 ಸೀಟರ್. ಹೌದಾ? MPF ಇಂಜನಾ? MPF ಇಂಜಿನ್. ಓಕೆ ಸರ್. ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿದ್ರಾ? ಇಲ್ಲ ಎಕ್ಸ್ಟ್ರಾ ಫಿಟ್ಟೆಡ್ ಯಾವುದಿಲ್ಲ, ಒಂದು KVR ಮಾತ್ರ ಎಕ್ಸ್ಟ್ರಾ ಫಿಟ್ಟೆಡ್. ಕ್ಯಾರಿಯರ್ ಇದೆ, ಬಂಪರ್ ಮಾತ್ರ ಇಲ್ಲ? ಇಲ್ಲ. ಓಕೆ ಸರ್. ಸಿಸ್ಟಮ್ ಇದೆಯಾ? ಸಿಸ್ಟಮು ಇಲ್ಲ ಅದರಲ್ಲಿ. ಇಲ್ವಾ? ಇಲ್ಲ. ಓಕೆ ಸರ್. ಸಿಸ್ಟಮ್ ಇದೆ, ಒಂದು ವಾರ್ಡ್ನರಿ ಸಿಸ್ಟಮ್ ಇದೆ ಅಷ್ಟೇ. ವಾರ್ಡನ್ ಸಿಸ್ಟಮು? ಹೌದು. ಓಕೆ ಸರ್. ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುವಂಥದ್ದು ಸರ್? FC ಇನ್ಸೂರೆನ್ಸ್ ಎರಡು ಕೂಡ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಪ್ರೆಸ್ ಇದೆ. ಓಕೆ. FC 2011 ಗಾಡಿ ಅಲ್ಲ, 26 ತನಕ ಇದೆ ಅಷ್ಟೇ. 26 ಫೆಬ್ರವರಿ. ಓಕೆ ಸರ್. ಆಯ್ತು. ಇವಾಗ ಟಿಂಕರಿಂಗ್ ಕೆಲಸ ಎಷ್ಟು ಬಿಟ್ಟರೆ ಏನಿಲ್ಲ ಗಾಡಿ ಒಳಗೆ? ಇಲ್ಲ ಬೇರೆ ಏನಿಲ್ಲ, ಗಾಡಿ ಒರಿಜಿನಾಲಿಟಿ ಇದೆ, ಟಿಂಕರಿಂಗ್ ಸ್ವಲ್ಪ ಇದೆ ಅಷ್ಟೇ. ಇಂಜನ್ ಕಂಡೀಷನ್ಸ್ ಎಲ್ಲ ಅಗದಿ ಕರೆಕ್ಟ್ ಆಗಿದೆ ಇವಾಗೆಲ್ಲ ಸರ್ವಿಸಸ್ ಎಲ್ಲ ಮಾಡಿಸಿದ್ರೆ ಇಂಜನ್ದು ಅದು? ಇಲ್ಲ, ಅದು 134 ಒರಿಜಿನಲ್ ಓಡಿದ್ದು, ಇಂಜಿನ್ ಕೆಲಸ ಏನು ಬರಲಿಲ್ಲ. ಹೌದಾ? ಇಂಜಿನ್ ಎಲ್ಲ ನೀಟ್ ಇದೆ ಓಕೆ. ಹಾಗೆ. ಓಕೆ ಸರ್. ಇನ್ನು ರೇಟ್ ಅಂತ ವಿಷಯ ಬಂದಾಗ ಗಾಡಿಗೆ ರೇಟ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಅದು 135 ನಾನು ಹೇಳ್ತಾ ಇರೋದು ಈಗ. 1,35,000 ರೇಟ್ ಹೇಳ್ತಾ ಇದ್ದೀರಾ? ಹೌದು. ಓಕೆ. ಮಾಡಲು 10 11 ಮಾಡಲ್ ಆಗಿರೋದ್ರಿಂದ ನೀವು ಆಲ್ರೆಡಿ ಓನರ್ ಥರ್ಡ್ ಆಗಿದ್ದೀರಾ? ಹೌದು. ಓಕೆನಾ? ಹೌದು. ಓಕೆ. 1,35,000 ಹೇಳ್ತಾ ಇದ್ದೀರಾ ಸರ್, ಏನು ಹೆಚ್ಚು ಕಡಿಮೆ ಆಗುತ್ತಾ ನಮ್ಮ ಕಡೆಯಿಂದ ಬಂದರೆ ನೆಗೆಶ್ಬಲ್ಲು? ಸಣ್ಣ ಪುಟ್ಟ ಆಚೆ ಮಾಡಿ ಕೊಡುವ. ಈಗ ಅದು ಟಿಂಕರಿಂಗ್ ಇಲ್ಲ ಅಂತ ಹೇಳಿದ್ರೆ ಅದು 1.5 160 ರೇಟ್ ಮಾರ್ಕೆಟ್ ಇದೆ ಇದಕ್ಕೆ. ಓಕೆ. ಈಗ ಒರಿಜಿನಲ್ ಪೆಟ್ರೋಲ್ 8 ಸೀಟರ್ ಅಲ್ವಾ? ಓಕೆ. ನಿಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 1.25ಕ್ಕೆ ಕೊಡ್ತೇನೆ ಗಾಡಿ, ಫೈನಲ್ ಅದು. 1,25,000 ಕೊಡ್ತೀರಾ? ಹೌದು. ಓಕೆ. ಟಿಂಕರಿಂಗ್ ಇಲ್ಲ ಅಂದ್ರೆ ಗಾಡಿ ಮಾರ್ಕೆಟಿಂಗ್ ಇದೆ ಸರ್, ಅದು ಓಕೆ. ಯಾಕಂತಂದ್ರೆ ಟಿಂಕರಿಂಗ್ ಇಲ್ಲದ ಗಾಡಿ ಅಗದಿ ಕರೆಕ್ಟ್ ಆಗಿರುತ್ತೆ. ಹೌದು. ಯಾಕಂದ್ರೆ ಟಿಂಕರಿಂಗ್ ಆಗ್ಬಿಟ್ಟು ಆಗ್ಬಿಡುತ್ತೆ ಸ್ವಲ್ಪ ಪ್ರಾಬ್ಲಮ್ ಈಗ ನಾವು ಹೇಳ್ತಾ ಇರೋದಲ್ಲ, ಈಗ ಹೇಳ್ಬೇಕೇನಿಲ್ಲ, ಸಣ್ಣ ಪುಟ್ಟ ಟಿಂಕರಿಂಗ್ ಇದೆ, ಅದಕ್ಕೋಸ್ಕರ ಹೇಳಿದ್ದು ನಿಮ್ಮ ಹತ್ರ. ಓಕೆ. ಒಂದು 5,000 ರೂಪಾಯಿ 10,000 ರೂಪಾಯಿ ಟಿಂಕರಿಂಗ್ ಕಳಿಸಿದ್ರೆ 10,000 ಏನು ಬೇಡ, ಒಂದು 5,000 ರೂಪಾಯಿ ಸಾಕು. ಅದಕ್ಕೋಸ್ಕರ ಹೇಳಿದ್ದು ನಾನು. ಇವಾಗ ಫೈನಲ್ ರೇಟ್ 1,25,000? ಹೌದು. ಓಕೆ ಸರ್. ಇದು ಫೈನಲ್ ರೇಟ್ ಆಗಿರುತ್ತಾ? ಬಂದ್ರೆ ಇನ್ನೂ ಒಂದು 4,000 ರೂಪಾಯಿ ಹೆಚ್ಚು ಕಡಿಮೆ ಮಾಡುವಂಥದ್ದು? ನೋಡುವ, ಬರಲಿ. ಹೌದಾ? ಹಾಂ. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನ್ನು? ನಮ್ಮದು ಪುತ್ತೂರು ಟೌನ ಸರ್, ಅಕ್ಕಪಕ್ಕ ಹಳ್ಳಿನ? ಹಾಂ, ಪುತ್ತೂರಿಂದ ಒಂದು 15 ಕಿಲೋಮೀಟರ್ ಇದೆ ಟೌನ್ ಅಂತೇಳಿ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್? ಇದೇ ನಂಬರ್. ಇದು ಸರ್, ಮತ್ತು ಇನ್ನೊಂದು, ಇವಾಗ LPGಯಲ್ಲಿ ಇರೋದಾ ಏನು ಪ್ಯೂರ್ ಪೆಟ್ರೋಲ್ ಮಾತ್ರ ವೆಹಿಕಲ್? ಇಲ್ಲ, ಅದು ಒರಿಜಿನಲ್ ಪೆಟ್ರೋಲು. ಹೌದಾ?
ಹಾಂ ಒರಿಜಿನಲ್ ಪೆಟ್ರೋಲ್ 8 ಸೀಟ್ರ್ MP5 ಗಾಡಿ ಅದು. ಓಕೆ, ಒಂದು 16 ತನಕ ಮೈಲೇಜ್ ಅಂತೂ ಬಂದೇ ಬರುತ್ತೆ. ಹೌದು ಹೌದು ಹೌದು. ಓಕೆ ಸರ್, ಅಪ್ಡೇಟ್ ಮಾಡುವ ನೋಡಿರಿ ನಮ್ಮ ಕಡೆಯಿಂದ ಬಂದವರಿಗೆ ನೋಡಿಕೊಡಿ. ಓಕೆ ಓಕೆ ಥ್ಯಾಂಕ್ ಯು ಸರ್. ಸರಿ ಸರಿ ಓಕೆ.